ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾನೆ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಿದ್ದೀರಾ. ಮೇಡಮ್ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ, ನಾನು ಒಬ್ಬ ಗೃಹಿಣಿ ಇದ್ದೀನಿ, ನನಗೂ ಕೂಡ ನಿಮ್ಮ ಕಂಪ್ನಿಲಿ ಕೆಲಸ ಮಾಡಬೇಕಂತ ಆಸೆ. ಕಂಪ್ನಿಲಿ ಹೇಗೆ ಜಾಯ್ನ್ ಆಗೋದು, ಹೇಗೆ ವರ್ಕ್ ಮಾಡೋದು, ಯಾರೆಲ್ಲ ಜಾಯ್ನ್ ಆಗಲಿಕ್ಕೆ ಅವಕಾಶ ಇದೆ, ಏನು ಕ್ವಾಲಿಫಿಕೇಷನ್ ಇರಬೇಕು ತಿಳಿಸ್ಕೊಡಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ. ನಿಮ್ಮೆಲ್ಲ ಕ್ವಶನ್ಸ್ಗೂ ಕೂಡ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬ ಜನಕ್ಕೆ ಡೌಟ್ ಇರ್ಬೋದು, ಮೇಡಮ್ ನಿಜವಾಗ್ಲೂ ನೀವು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ ಅಂತ. ಹೌದು, ನಾನು ಈ ಕಂಪ್ನಿಲಿ 3 ವರ್ಷದಿಂದ ಮೊಬೈಲ್ ಮೂಲಕನೇ ಕೆಲಸ ಮಾಡ್ತಿದ್ದೀನಿ. ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ರೂಪಾ ಅಂತ. ಬೇಸಿಕಲಿ ನನ್ನ ದಾವಣಗೆರೆ ಅವಳು. ಈ ಕಂಪ್ನಿಲಿ 3 ವರ್ಷದಿಂದ ಕೆಲಸ ಮಾಡಿ ಇವಾಗ 49 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಜೊತೆಗೆ ಕಂಪನಿ CEO ಕಡೆಯಿಂದ ಬೆಸ್ಟ್ ಮೆಂಟರ್ ಅವಾರ್ಡ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕಂಪನಿಯವರು ನನಗೆ ಇಷ್ಟು ಅವಾರ್ಡ್ನ ಕಳಿಸ್ಕೊಟ್ಟಿದ್ದಾರೆ ಅಂತ. ಈ ಅವಾರ್ಡ್ ನಾನು ಎಲ್ಲಿರ್ತೀನೋ ಅದೇ ಅಡ್ರೆಸ್ಸಿಗೆ ಅವರು ಕಂಪನಿ ಕಡೆಯವರು ಕಳಿಸ್ಕೊಡ್ತಾರೆ. ಸೊ ನಮ್ಮ ಕಂಪ್ನಿಲಿ ಬರೀ ಇನ್ಕಮ್ ಮಾಡೋದು ಒಂದೇ ಇಲ್ಲ, ನಿಮಗೆ ಇನ್ಕಮ್ ಜೊತೆಗೆ ಅವಾರ್ಡ್ಗಳು ಕೂಡ ಸಿಗುತ್ತೆ, ಅಚೀವ್ಮೆಂಟ್ ಕೂಡ ಸಿಗುತ್ತೆ, ಹಾಗೆ ರೆಕಗ್ನೈಸೇಷನ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಕಂಪನಿ ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಆಗಿದೆಯಾ ಇಲ್ವಾ ಅಂತ ತುಂಬ ಜನಕ್ಕೆ ಡೌಟ್ ಇರ್ಬೋದು. ಕಂಪನಿ ಬಗ್ಗೆ ಹೇಳಬೇಕಂದ್ರೆ ಕಂಪನಿ ಹೆಸರು ಬೀಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದಿರೋದು ದೆಹಲಿಯಲ್ಲಿ ಮೇನ್ ಬ್ರಾಂಚು. ಕಂಪನಿ ಸ್ಟಾರ್ಟಪ್ ಆಗಿ 7 ವರ್ಷ ಆಯಿತು. ಇವಾಗ ನಾನು ಇದನ್ನು ಹೇಗೆ ನಂಬೋದು, ಇದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಆಗಿದೆ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ರೆ, ಮೇಡಮ್ ಇದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಹೌದು ಅಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ. ಕ್ರೋಮಿಗೆ ಹೋಗ್ಬಿಟ್ಟಿಲ್ಲ MCA.government.in ಅಂತ ಕ್ಲಿಕ್ ಮಾಡಬೇಕು, ಸರ್ಚ್ ಮಾಡಬೇಕು. ಸರ್ಚ್ ಕೊಟ್ಟಾದಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದು ಮೋದಿಜಿಯವರದ್ದು ಮಾನ್ಯತೆ ಪಡೆದ ಕಂಪನಿ ಆಗಿರೋದ್ರಿಂದ ಮೋದಿಜಿಯವ್ರ ಫೋಟೋ ಓಪನ್ ಆಗುತ್ತೆ. ಇಲ್ಲಿ 3 ಲೈನ್ಸ್ ಇದೆಯಲ್ಲ ರೈಟ್ ಸೈಡ್ಗೆ, 3 ಲೈನ್ಸ್ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಡೌನ್ ಬಂದು ಸರ್ಚ್ ಮಾಡಿ MCA ಸರ್ವಿಸಸ್ ಅಂತಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಮಾಸ್ಟರ್ ಡೇಟಾ ಅಂತ ಇನ್ನೊಂದು ಆಪ್ಷನ್ ಶೋ ಮಾಡುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಡೌನ್ ಬಿಟ್ಟು ಮಾಸ್ಟರ್ ಡೇಟಾ ಸರ್ವಿಸಸ್ 3 ಅಂತಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಕಂಪನಿ ಹೆಸರು ಬಂದುಬಿಟ್ಟು ಬೀಸ್ ಗುರುಕುಲ್ ಅಂತ, ಅದನ್ನು ನಾವು ಟೈಪ್ ಮಾಡಬೇಕಾಗುತ್ತೆ. ಸೊ ಟೈಪ್ ಮಾಡ್ತಾ ಇದ್ದೀನಿ, ಸರ್ಚ್ ಕೊಡ್ತೀನಿ. ಇವಾಗ ಕಂಪನಿ ಹೆಸರು ಟೈಮ್ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕ್ಯಾಪ್ಚಾ ಕೇಳಿದೆ, ಕ್ಯಾಪ್ಚಾ ಅವ್ರು ಏನು ಕೊಟ್ಟಿದ್ದಾರಲ್ಲ ಆ ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಚಾ ನೀಟಾಗಿ ಎಂಟರ್ ಮಾಡಬೇಕು. ಸೊ ಎಂಟರ್ ಮಾಡಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸೊ ಅಲ್ಲಿ ನೋಡ್ಕೋಬೋದು ಕಂಪನಿ LLP ನೇಮ್ ಇದೆ, ಹಾಗೆ ಇದು ಇರೋದು ಡೆಲ್ಲಿಲಿ ಬೀಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ನೇಮ್ ಶೋ ಮಾಡುತ್ತೆ. ಸೊ ಇದು 100% ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಆಗಿರುತ್ತೆ. ಕಂಪನಿ ಗೌರ್ಮೆಂಟ್ ಸರ್ಟಿಫೈಡ್ ಆಗಿದೆಯಲ್ವಾ ಅಂತ ತಿಳ್ಕೊಂಡ್ರಿ. ಬಟ್ ನಾವು ಇಲ್ಲಿ ಕೆಲಸ ಮಾಡಿದ್ಮೇಲೆ ನಮ್ಮ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು. ನಾನು ಹೇಳಿದ್ದೆ ನಿಮಗೆ 3 ವರ್ಷದಿಂದ ಈ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಅಂತ. ನಾನೇನು ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದೀನಿ, ಒಂದು ವಿಡಿಯೋ ಹಾಕಿರ್ತೀನಿ, ಅದು ನೋಡ್ಕೊ ಬನ್ನಿ. ಇದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಆಗಿರೋದ್ರಿಂದ 2% TDS ಕಟ್ಟಾಗಿ ನಮ್ಮ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ನಾನು ಯಾವ ರೀತಿ ವಿಡ್ರಾ ಮಾಡ್ಕೋತಾ ಇದ್ದೀನಿ ಅಮೌಂಟ್ ಅಂತ ನಿಮಗೆ ಲೈವ್ ಆಗಿ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನಾನಿವತ್ತು ವ್ಯಾಲೆಟ್ ಆಪ್ಷನ್ನಿಂದ 19,500 ರೂಪೀಸ್ ವಿಡ್ರಾ ಮಾಡ್ಕೋತಾ ಇದ್ದೀನಿ. ಸಾಕಷ್ಟು ಜನ ಕೇಳಿದರೆ, ಮೇಡಮ್ ಇದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಆಗಿದೆಯಾ ಅಂತ. ಎಸ್, ಅಫ್ಕೋರ್ಸ್ ನಿಮಗೆ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಅಮೌಂಟ್ ವಿಡ್ರಾ ಅಂತ ಆಪ್ಷನ್ ಕೊಟ್ಟಾಗ ಅಲ್ಲಿ TDS ಅಮೌಂಟ್ ಕಟ್ಟಾಗಿದೆ 390 ರೂಪೀಸ್ ಅಲ್ವಾ. ಸೊ ಇದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಆಗಿದ್ದಕ್ಕೆ ಟ್ಯಾಕ್ಸ್ ಕಟ್ ಮಾಡ್ತಾ ಇರೋದು. ವ್ಯಾಲೆಟ್ ಆಪ್ಷನಲ್ಲಿ ನೀವು ತಿಂಗಳಿಗೆ ಅದು ವಿಡ್ರಾ ಮಾಡ್ಕೋಬೋದು, ವೀಕ್ಲಿ ವಿಡ್ರಾ ಮಾಡ್ಕೋಬೋದು, ಅಥವಾ ಡೈಲಿ ಕೂಡ ವಿಡ್ರಾ ಮಾಡ್ಕೋಬೋದು. ನಿಮ್ಮ ಅಮೌಂಟು ವ್ಯಾಲೆಟ್ ಆಪ್ಷನಲ್ಲಿ ಸೇಫ್ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ನಿಮ್ಮ ಅಕೌಂಟಿಗೆ ಅದನ್ನು ಕ್ರೆಡಿಟ್ ಮಾಡ್ಕೋಬೋದು. ಸಿಂಪಲ್ ಇರುತ್ತೆ. ವ್ಯಾಲೆಟ್ ಆಪ್ಷನ್ ಕ್ಲಿಕ್ ಮಾಡಿ OTP ಬರುತ್ತೆ, OTP ಎಂಟರ್ ಮಾಡಿದ್ರೆ ಡೈರೆಕ್ಟಾಗಿ ಅದು ನಿಮ್ಮ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಇಲ್ಲಿ ವರ್ಕ್ ಮಾಡಬೇಕು, ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದೆ ಅಂತ ಹೇಳಿದರೆ, ನೀವು ಒಬ್ಬರೇ ಕೆಲಸ ಮಾಡಬೇಕಂದ್ರೆ ಫಿನಾನ್ಸ್ ಮಾಸ್ಟರ್ಗೆ 19,000 ಪೇ ಮಾಡಿ ನೀವು ಒಂದು ಸತಿ ಜಾಯ್ನ್ ಆದರೆ ಇದೇ ಥರ ನೀವು ಪ್ರತಿದಿನ ಇನ್ಕಮ್ನ ರಿಸೀವ್ ಮಾಡ್ಕೋಬೋದು. ನಾನು ನಿಮಗೆ ಗೈಡ್ ಮಾಡ್ತೀನಿ ಕನ್ನಡದಲ್ಲಿ ಇದರಲ್ಲಿ ಯಾವ ರೀತಿ ಕೆಲಸ ಮಾಡೋದಂತ. ನಮ್ಮ ಕಂಪ್ನಿಲಿ 6 ಲಕ್ಷಕ್ಕಿಂತ ಹೆಚ್ಚಾಗಿ ಜನ ಕೆಲಸ ಮಾಡ್ತಿದ್ದಾರೆ. ನಾನು ಆವಾಗಲೇ ಹೇಳಿದೆ, ನಾನು 1000+ ಮೆಂಬರ್ಸ್ಗೆ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಅಂತ. ಸೊ ಹಾಗಿದ್ರೆ ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್ ಏನೆಲ್ಲ ಕೊಟ್ಟಿದ್ದಾರೆ ನೋಡ್ಕೊ ಬನ್ನಿ. ಹಾಯ್ ರೂಪಾ ಮ್ಯಾಮ್, ನಾನು ನಿಮ್ಮ ಮೆಂಟರ್ಶಿಪ್ನಲ್ಲಿ ಜಾಯ್ನ್ ಆಗಿದ್ದು ನನಗೆ ತುಂಬಾ ಖುಷಿಯಾಗಿದೆ. ನಾನು ಕೂಡ ಫೈನಾನ್ಸ್ ಮಾಸ್ಟರ್ಗೆ ಜಾಯ್ನ್ ಆಗಿ ಒಂದು ದಿನದಲ್ಲಿ 4,000ವನ್ನು ಅರ್ನಿಂಗ್ ಮಾಡಿದ್ದೀನಿ. ಅದರಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗ್ಬಿಟ್ಟು 3,800 ರೂಪಾಯಿ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಇವತ್ತು ಸಂಜೆ ಮಂಗಳವಾರ. ನಾನು ಅದನ್ನು ಲೈವ್ ಮುಖಾಂತರ ತೋರಿಸ್ತೀನಿ ನಿಮಗೆ. ನೀವು ಇಲ್ಲಿ ನೋಡ್ಕೋಬಹುದು, ನನ್ನ ಒಂದು ಅಕೌಂಟಿಗೆ 3,800 ರೂಪಾಯಿ ಇವತ್ತಿಂದು ಕ್ರೆಡಿಟ್ ಆಗಿದೆ. ಥ್ಯಾಂಕ್ ಯು ರೂಪಾ ಮ್ಯಾಮ್. ಹಾಯ್ ರೂಪಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾನು ಈ ಒಂದು ಬೀಸ್ ಗುರುಕುಲ್ ಫ್ಯಾಮಿಲಿಗೆ ನಿಮ್ಮ ಕಡೆಯಿಂದ ಜಾಯ್ನ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ. ಅದು ನೀವು ಕೊಡ್ತಾ ಇರೋ ಗೈಡ್ಲೈನ್ಸಿಂದ ಮತ್ತು ಝೀರೋ ನಾಲೆಜ್ ಇರುವಂಥ ನನಗೆ ಪ್ರತಿಯೊಂದರಲ್ಲೂ ಯಾವ ರೀತಿ ಮಾಡಬೇಕು, ಯಾವ ರೀತಿ ಎಡಿಟಿಂಗ್ ಮಾಡಬೇಕು, ಯಾವ ರೀತಿ ಸ್ಕಿಲ್ ಕಲಿಬೇಕು, ಯಾವ ರೀತಿ ಕೋರ್ಸಸ್ ಪರ್ಚೇಸ್ ಮಾಡಿಬಿಟ್ಟು ಯಾವ ರೀತಿ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದೆ ಅಲ್ವಾ. ನಾನು ಅರ್ನಿಂಗ್ಸ್ ಮಾಡಿದ್ದೀನಿ, ವಿತ್ ಡ್ಯಾಶ್ಬೋರ್ಡ್ ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ರೂಪಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವರ್ಕ್ ಸ್ಟಾರ್ಟ್ ಮಾಡಿದ್ರಾ? ಹೌದು ಮ್ಯಾಮ್, ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗ ಜಾಯ್ನ್ ಆಗಿದ್ದು ನೀವು? ನಾನು ಜೂನ್ 26ಗೆ ಜಾಯ್ನ್ ಆದೆ ಮ್ಯಾಮ್. 26 ಫೈನಾನ್ಸ್ ಮಾಸ್ಟರ್ ಅಲ್ವಾ ತಗೊಂಡಿದ್ದು ನೀವು? ಹೌದು ಮ್ಯಾಮ್, ಫೈನಾನ್ಸ್ ಮಾಸ್ಟರ್ ತಗೊಂಡಿದ್ದು. ಅರ್ಥ ಆಯ್ತಾ ಟ್ರೈನಿಂಗ್ ಎಲ್ಲ ಕಂಪನಿ ಕೊಡೋದು? ಹಾ ಮ್ಯಾಮ್, ಕಂಪ್ನಿ ಕೊಡೋ ಟೈಮಿಂಗು ಅರ್ಥ ಆಯ್ತು. ಅದ್ರಲ್ಲಿ ನಿಮ್ ಗೈಡೆನ್ಸ್, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕ್ಲಿಯರ್ ಮಾಡ್ತಾ ಇದ್ದೀರಾ, ಗೈಡೆನ್ಸ್ ಕೊಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ.
ಥ್ಯಾಂಕ್ ಯು ಯಾವುದು ಫ್ರೀಲಾನ್ಸಿಂಗ್ ಮಾಡ್ತೀರಾ ಅಫಿಲಿಯೇಟ್ ಮಾಡ್ತಿದ್ದೀರಾ? ಫ್ರೀಲಾನ್ಸಿಂಗ್ ಮಾಡ್ತಾ ಇದ್ದೀನಿ ಮ್ಯಾಮ್. ನಾನು ಫ್ರೀ ಟೈಮಲ್ಲಿ ನಾನು ವರ್ಕ್ ಮಾಡ್ಕೊಂತಾನೆ ಫ್ರೀಲಾನ್ಸಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಕಂಪ್ನಿಲಿ ಯಾರೆಲ್ಲ ಜಾಯ್ನ್ ಆಗಿ ಕೆಲಸ ಮಾಡ್ಬೋದು ಅಂತ ನೀವು ಕೇಳ್ಬೋದು. ನೀವು ಗೃಹಿಣಿ ಆಗಿದ್ರೂ ಮಾಡ್ಬೋದು, ಸ್ಟೂಡೆಂಟ್ ಆಗಿದ್ರೂ ಮಾಡ್ಬೋದು, ನೀವು ಆಲ್ರೆಡಿ 9 to 5 ಜಾಬ್ ಮಾಡ್ತಾ ಇದ್ರೆ ನೀವು ಕೂಡ ಮಾಡ್ಬೋದು. ಇಲ್ಲಿ ಕ್ವಾಲಿಫಿಕೇಷನ್ ಅಂತ ಹೇಳೋದಾದ್ರೆ ನೀವು SLC ಆಗಿದ್ರೂ ಮಾಡ್ಬೋದು, PUC ಆಗಿದ್ರೂ ಮಾಡ್ಬೋದು, ಡಿಗ್ರಿ ಆಗಿದ್ರೂ ಮಾಡ್ಬೋದು, ಮಾಸ್ಟರ್ ಡಿಗ್ರಿ ಆಗಿದ್ರೂ ಮಾಡ್ಬೋದು. ಬಟ್ ನಿಮಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ನಮಗೇನು ಗೊತ್ತಿಲ್ಲ ಹೇಗೆ ಕೆಲಸ ಮಾಡ್ಬೋದು ಅಂತ ನೀವು ಕೇಳ್ಬೋದು. ನೀವೇನು ಜಾಯ್ನ್ ಆಗ್ತಿರಲ್ವಾ, ನಿಮಗೆ ನಿಮ್ಮ ಫ್ರೀ ಟೈಮಲ್ಲಿ ಆನ್ಲೈನ್ ಮೂಲಕ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಇದೇ ಟೈಮ್ಗೆ ಟ್ರೈನಿಂಗ್ ತೊಗೋಬೇಕು, ಇದೇ ಟೈಮ್ಗೆ ವರ್ಕ್ ಮಾಡಬೇಕಂತ ಏನೂ ಕಂಡೀಷನ್ಸ್ ಇರೋದಿಲ್ಲ. ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಟ್ರೈನಿಂಗ್ ತೊಗೊಂಡು ಆವಾಗಲೇ ವರ್ಕ್ ಮಾಡ್ಬೋದು. ನಾವು ಜಾಯ್ನ್ ಆದಮೇಲೆ ನಮಗೆ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಈ ಕಂಪ್ನಿಲಿ ಅವಕಾಶ ಇರುತ್ತೆ ಅಂತ ಸಾಕಷ್ಟು ಜನಕ್ಕೆ ಆಲ್ರೆಡಿ ತಲೆಯಲ್ಲಿ ಇರುತ್ತೆ. ಇದು ಚೈನ್ ಸಿಸ್ಟಮು, ನೆಟ್ವರ್ಕ್ ಮಾರ್ಕೆಟಿಂಗು, ನಾವು ಇನ್ನೊಬ್ಬರಿಗೆ ಜಾಯ್ನ್ ಮಾಡಿಸ್ಬೇಕು, ಇಷ್ಟೇ ಜನ ಜಾಯ್ನ್ ಮಾಡಿಸಿದ್ರೆ ಮಾತ್ರ ನಮಗೆ ಇಲ್ಲಿ ಇನ್ಕಮ್ ಬರೋಕ್ಕಾಗುತ್ತೆ, ಇಲ್ಲಾಂದರೆ ನಮ್ಗೆ ಯಾವುದೇ ರೀತಿ ಇನ್ಕಮ್ ಬರೋದಿಲ್ಲ ಅಂತ. ಇಲ್ಲಿ ಯಾರನ್ನ ಜಾಯ್ನ್ ಮಾಡಿಸೋ ಅವಶ್ಯಕತೆಯೇ ಇಲ್ಲ. ನೀವು ಇಷ್ಟು ಜನ ಜಾಯ್ನ್ ಮಾಡಿಸ್ಬೇಕು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು ಆ ಥರ ಏನೂ ಇಲ್ಲ. ಕಂಪನಿಯನ್ನು ನಿಮಗೆ ಟ್ರೈನಿಂಗ್ ಕೊಟ್ಟಿರುತ್ತಲ್ವ ಯಾವ ರೀತಿ ಕೆಲಸ ಮಾಡಬೇಕಂತ ಅದನ್ನು ಕಲ್ತ್ಬಿಟ್ಟು ನೀವೊಬ್ಬರೇ ನಿಮ್ಮ ಮೊಬೈಲ್ ಮೂಲಕ ನಿಮ್ಮ ಫ್ರೀ ಟೈಮಲ್ಲಿ ಕೆಲಸ ಮಾಡ್ಬೋದು. ಇಲ್ಲಿ 2 ಥರ ಕೆಲಸ ಇರುತ್ತೆ. ಫ್ರೀಲಾನ್ಸಿಂಗ್ ಆಗಿ ಅಫಿಲಿಯೇಟ್ ಅಂತ ಹೇಳ್ತೀವಿ. ಫ್ರೀಲಾನ್ಸಿಂಗ್ ಅಂದರೆ ನೀವು ಸೋಷಿಯಲ್ ಮೀಡಿಯಾ ಬಳಸ್ತೇನೆ, ಯಾರನ್ನು ರೆಫರ್ ಮಾಡ್ತೇನೆ, ನೀವೇ ಸ್ವಂತವಾಗಿ ಕೆಲಸ ಮಾಡುವಂಥದ್ದು. ನಮ್ಮ ಕಂಪ್ನಿಯಲ್ಲಿ 32 ಟೈಪ್ಸ್ ಆಫ್ ವರ್ಕ್ ಇರುತ್ತೆ. ಕಾಪಿ ರೈಟರ್ ಆಗಿ ಮಾಡ್ಬೋದು, ಕಂಟೆಂಟ್ ಕ್ರಿಯೇಟರ್ ಆಗಿ ಮಾಡ್ಬೋದು, ಮೀಸೋದಲ್ಲಿ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಮಾಡ್ಬೋದು, ಇಮೇಲ್ ಮಾರ್ಕೆಟಿಂಗ್ ಬಗ್ಗೆ ಮಾಡ್ಬೋದು, ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಮಾಡ್ಬೋದು, ಲೋಗೋ ಡಿಸೈನಿಂಗ್ ಮಾಡ್ಬೋದು, MS ವರ್ಡ್, MS ಎಕ್ಸೆಲ್ ಬಗ್ಗೆ ಮಾಡ್ಬೋದು. ಈ ಥರದ್ದು ಕೆಲಸ ನೀವು ಮಾಡ್ಬೋದು. ಇನ್ನೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೇನು, ನೀವೇನಾದರೂ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದರೆ ನಮ್ಮ ಕಂಪ್ನಿಯ ಕೋರ್ಸಸ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡ್ಬೋದು. ನಿಮಗೆ ಇಷ್ಟ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಲಿಕ್ಕೆ, ಅದರ್ವೈಸ್ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನಿಮಗೆ ಫ್ರೀಲಾನ್ಸಿಂಗ್ ಬಗ್ಗೆನೂ ಟ್ರೈನಿಂಗ್ ಇರುತ್ತೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆನೂ ಟ್ರೈನಿಂಗ್ ಇರುತ್ತೆ. ಕೆಲವರು ಕೇಳ್ಬೋದು, ನನಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಬರೋದಿಲ್ಲ ಮೇಡಮ್, ನಾನು ಕಂಪ್ನಿಲಿ ಕೆಲಸ ಮಾಡ್ಬೋದಾ? 100% ನೀವು ಮಾಡ್ಬೋದು. ನಮ್ಮ ಕಂಪ್ನಿಲಿ ಎಲ್ಲ ಥರದ್ದು ಲ್ಯಾಂಗ್ವೇಜಸ್ಸು ಟ್ರೈನಿಂಗ್ ಇರುತ್ತೆ. ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲ ಲ್ಯಾಂಗ್ವೇಜಸ್ಸು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಲ್ಯಾಪ್ಟಾಪ್ ಬೇಕು ಅಂತಿಲ್ಲ. ಜಸ್ಟ್ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಲ್ವಾ, ಅದೇ ಫೋನ್ನ ಯೂಸ್ ಮಾಡ್ಕೊಂಡು ನೀವು ಕೆಲಸನ ಮಾಡ್ಬೋದು. ಹಾಗಿದ್ರೆ ಯಾವ ಟೈಮಿಂಗ್ಸಲ್ಲಿ ನಾವು ವರ್ಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ? ಇದೇ ಟೈಮಿಗೆ ಕೆಲಸ ಮಾಡಬೇಕು, ಇಷ್ಟೇ ಕೆಲಸ ಮಾಡಬೇಕಂತ ಯಾವ್ದಾದ್ರು ಟಾರ್ಗೆಟ್ ಇದೆಯಾ ಅಂತ ನೀವು ಕೇಳ್ಬೋದು. ಇದೇ ಟೈಮಿಗೆ ಕೆಲಸ ಮಾಡಬೇಕು, ಇಷ್ಟೇ ಅವರ್ ಕೆಲಸ ಮಾಡಬೇಕು, ಪ್ರತಿದಿನ ಕೆಲಸ ಮಾಡಬೇಕು, ಯಾವುದು ನಿಮಗೆ ಟಾರ್ಗೆಟ್ ಇರೋದಿಲ್ಲ. ನೀವು ದಿನದಲ್ಲಿ ಎಷ್ಟು ದಿನ ಫ್ರೀ ಇರ್ತೀವಿ, ಎಷ್ಟು ಅವರ್ ಫ್ರೀ ಇರ್ತೀರೋ ಅಷ್ಟು ಅವರ್ ಕೆಲಸ ಮಾಡ್ಬೋದು. ಸಪೋಸ್ ಇವತ್ತು ನನಗೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಅದನ್ನು ಕ್ವಿಟ್ ಮಾಡ್ಬೋದು. ಅಥವಾ ನಾನು ಪ್ರತಿದಿನ ಕೆಲಸ ಮಾಡ್ತೀನಿ ಅಂದರೆ ಪ್ರತಿದಿನ ಕೆಲಸ ಮಾಡ್ಬೋದು. ಈಗ ಕಂಪ್ನಿ ಸೆಕ್ಯೂರ್ ಇದೆಯಲ್ಲ ಅಂತ ತಿಳ್ಕೊಂಡ್ರಿ, ಯಾರು ಕೆಲಸ ಮಾಡ್ಬೋದು ಅಂತ ತಿಳ್ಕೊಂಡ್ರಿ, ನಾವು ಕೆಲಸ ಮಾಡಿದ್ರೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ತಿಳ್ಕೊಂಡ್ರಿ. ಬಟ್ ನಮ್ಮ ಕಂಪ್ನಿಗೆ ಹೇಗೆ ಜಾಯ್ನ್ ಆಗೋದು ಅಂತ ನೀವು ತಿಳ್ಕೊಂಡೇ ಇಲ್ಲ, ಅದನ್ನು ಕೂಡ ಹೇಳ್ಕೊಡ್ತೀನಿ. ನಮ್ಮ ಕಂಪ್ನಿಲಿ ನೀವು ಜಾಯ್ನ್ ಆಗಬೇಕಾದ್ರೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇಲ್ಲಿ ನೀವು ಎಲ್ಲೇ ಹೋಗಿ ಮನೆಯಿಂದ ಆಚೆ ಹೋಗಿ ಯಾವುದೇ ಒಂದು ಕೋರ್ಸಸ್ ಕಲಿತೀನಿ ಅಂದರೂ ಕೂಡ ನೀವು ಅಲ್ಲಿ ಪೇ ಮಾಡಿನೇ ಜಾಯ್ನ್ ಆಗ್ತಿರಲ್ವ. ಅದೇ ರೀತಿ ನೀವು ನಮ್ಮ ಕಂಪ್ನಿಲಿ ಮನೇಲೇ ಕೂತ್ಕೊಂಡು ಹೇಗೆ ಕೆಲಸ ಮಾಡೋದಂತ ಕಲಿಯೋದಕ್ಕೋಸ್ಕರ 1 ಟೈಮ್ ಪೇಮೆಂಟ್ ಮಾಡಲೇಬೇಕಾಗತ್ತೆ. ಸೊ ಇದರಲ್ಲಿ 3 ಥರ ಕೋರ್ಸಸ್ ಅವೈಲೇಬಲ್ ಇರುತ್ತೆ. ಒಂದು ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟ್ರಿ. ಇದಕ್ಕೆ ನೀವು ಜಾಯ್ನ್ ಆಗ್ತೀನಿ ಅಂದರೆ 8000 rupees ಪೇ ಮಾಡಬೇಕಾಗತ್ತೆ. ಇದಕ್ಕೆ ನೀವು ಜಾಯ್ನ್ ಆದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ವರ್ಕ್ ಮಾಡಬೇಕಾಗತ್ತೆ. ಇದರಲ್ಲಿ ನೀವು ಅಪ್ ಟು 4000 rupeesವರೆಗೂ ಇನ್ಕಮ್ ಮಾಡ್ಬೋದು. ಸೆಕೆಂಡ್ ಒನ್ ಬಂದುಬಿಟ್ಟು ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಅಂತ ಇದೆ. ಇದರಲ್ಲಿ ನೀವು ಜಾಯ್ನ್ ಆಗ್ತೀರ ಅಂದರೆ 14,000 ಪೇ ಮಾಡಿ ಜಾಯ್ನ್ ಆಗಬೇಕಾಗತ್ತೆ. ಈ ಕೋರ್ಸಸಲ್ಲಿ ನೀವು ಜಾಯ್ನ್ ಆಗಿ ಕೆಲಸ ಮಾಡ್ತೀರ ಅಂದರೆ ಅಪ್ ಟು 7,000 rupeesವರೆಗೂ ಇನ್ಕಮ್ನ ಜನರೇಟ್ ಮಾಡ್ಬೋದು. ಥರ್ಡ್ ಒನ್ ಬಂದುಬಿಟ್ಟು ಫಿನಾನ್ಸ್ ಮಾಸ್ಟ್ರಿ ಅಂತ. ಇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ದೇ ನೀವು ಒಬ್ಬರೇ ಕೆಲಸ ಮಾಡುವಂಥದ್ದು. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಫಿನಾನ್ಸ್ ಮಾಸ್ಟ್ರಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಹಾಗಿದ್ರೆ ಫಿನಾನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆಗಲಿಕ್ಕೆ ನೀವು 19,000 ಪೇ ಮಾಡಬೇಕಾಗುತ್ತೆ. ಒಂದ್ಸತಿ ನೀವು 19,000 ಪೇ ಮಾಡಿ ಜಾಯ್ನ್ ಆಗಬೇಕಾಗುತ್ತೆ. ನೀವು ಟ್ರಾಫಿಕ್ ಮಾಸ್ಟ್ರಿಗೆ ಮೊದಲು ಜಾಯ್ನ್ ಆಗಿ ಆಮೇಲೆ ಫಿನಾನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆಗ್ತೀರಂದರೆ ಟ್ರಾಫಿಕ್ ಮಾಸ್ಟ್ರಿಗೆ 8,000 ಪೇ ಮಾಡಬೇಕಾಗುತ್ತೆ. ಮತ್ತು ಫಿನಾನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆಗಬೇಕಂದ್ರೆ 19,000 ಪೇ ಮಾಡಬೇಕಾಗುತ್ತೆ. ಅದೇ ಫಸ್ಟೇ ನೀವು 19,000 ಪೇ ಮಾಡಿ ಫಿನಾನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆದರೆ ಅದರಲ್ಲಿ ನಿಮಗೆ ಟ್ರಾಫಿಕ್ ಮಾಸ್ಟರ್ ಫ್ರೀಯಾಗಿ ಸಿಗುತ್ತೆ, ಇನ್ಫ್ಲುಯೆನ್ಸ್ ಮಾಸ್ಟರ್ ಫ್ರೀಯಾಗಿ ಸಿಗುತ್ತೆ. ಓಕೆನಾ? ಸೊ ಟೋಟಲ್ ನಿಮಗೆ 32 ಟೈಪ್ಸ್ ಆಫ್ ವರ್ಕು ಫಿನಾನ್ಸ್ ಮಾಸ್ಟರಲ್ಲಿ ಸಿಗುತ್ತೆ. ಓಕೆ, ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಇರುತ್ತೆ ಪ್ರತಿದಿನ, ಜೊತೆಗೆ ಜೂಮ್ ಮೀಟಿಂಗ್ ಕೂಡ ಇರುತ್ತೆ, ಜೊತೆಗೆ ಕಸ್ಟಮರ್ ಸಪೋರ್ಟ್ ಕೂಡ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಿಮಗೆ ಟೋಲ್ ಫ್ರೀ ನಂಬರಲ್ಲಿ ಕಂಪ್ನಿ ಕಡೆ ಜೊತೆ ನೀವು ಮಾತಾಡ್ಬೋದು. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಡೈರೆಕ್ಟಾಗಿ ಕಂಪನಿಗೆ ಕಾಲ್ ಮಾಡ್ಬೋದು. ನಾನು ಕೂಡ ನಿಮಗೆ ಗೈಡೆನ್ಸ್ ಮಾಡ್ತೀನಿ ಯಾವ ರೀತಿ ವರ್ಕ್ ಮಾಡಬೇಕಂತ. ನಾನು ಹೇಳಿದ್ದೆ ಆಲ್ರೆಡಿ ನಿಮಗೆ 1000+ ಮೆಂಬರ್ಸ್ಗೆ ನಾನು ಮೆಂಟರ್ಶಿಪ್ನ ಪ್ರೊವೈಡ್ ಮಾಡಿದ್ದೀನಿ, ಯಾವ ರೀತಿ ಕೆಲಸ ಮಾಡಬೇಕಂತ. ಆಲ್ರೆಡಿ ಸ್ಟೂಡೆಂಟ್ ಫೀಡ್ಬ್ಯಾಕ್ನ ನೋಡಿರ್ತೀರ. ಇಲ್ಲಿ ನೀವು ಜಾಯ್ನ್ ಆಗಿ ಕೆಲಸ ಮಾಡಬೇಕು, ನಿಮ್ಮ ಹಾಗೆ ನಾನು ಸಂಪಾದನೆ ಮಾಡಬೇಕು ಅನ್ನೋರು ನನಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಜಾಯ್ನ್ ಆಗೋದಂತ. ಇಲ್ಲಿ ಫೇಕ್ ಇರುತ್ತೆ, ಸ್ಕ್ಯಾಮ್ ಇರುತ್ತೆ ಅನ್ನೋ ಡೌಟ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮಗೆ ಸಂಪಾದನೆ ಮಾಡ್ತೀನಿ, ದಯವಿಟ್ಟು ನನಗೆ ಗೈಡ್ ಮಾಡಿ. ನನಗೆ ಕೆಲಸದ ಅವಶ್ಯಕತೆ ಇದೆ, ನಾನು ಕೂಡ ನಿಮಗೆ ಇನ್ಕಮ್ ಮಾಡಬೇಕು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ನಾನು ಹೇಗೆ ಜರ್ನಿ ಸ್ಟಾರ್ಟ್ ಮಾಡಿದ್ರೆ, ಹೇಗೆ ಜಾಯ್ನ್ ಆದೆ, ಹೇಗೆ ಟ್ರೈನಿಂಗ್ ತೊಗೊಂಡು ಹೇಗೆ ಕೆಲಸ ಮಾಡ್ತೀನಿ, ಪ್ರತಿಯೊಂದು ಕೂಡ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಓಕೆನಾ? ಸೊ ಆಸಕ್ತಿ ಇರೋರು ವಾಟ್ಸಪ್ಪಲ್ಲಿ ನಂಬರ್ ಸೇವ್ ಮಾಡಿಕೊಂಡು ಹಾಯ್ ಅಂತ ಮೆಸೇಜ್ ಮಾಡಿ ಇದರಲ್ಲಿ ಹೇಗೆ ಜಾಯ್ನ್ ಆಗೋದು ಅಂತ ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.